ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡುತ್ತಿರುವ ಹ್ಯಾಪಿ ರಾಜ್ ಮೂವಿ. ಜಿ ಪ್ರಕಾಶ್ ಕುಮಾರ್ ಅವರ ಆಕ್ಟಿಂಗ್, ಅವರ ಒಂದು ದೊಡ್ಡ ಕಂಬ್ಯಾಕ್ ಹೇಗಿದೆ ಗೊತ್ತಾ? ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕಂದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಆಗುವಂತ ಘಟನೆ, ಆ ಒಂದು ಎಮೋಷನಲ್ ಕ್ಲೈಮ್ಯಾಕ್ಸ್ ಕೂಡ ಬೇರೆ ಲೆವೆಲ್ ಅಲ್ಲಿ ಡಿಸೈನ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಶಾಕ್ ನೀಡುತ್ತದೆ ಸಿನಿಮಾ ನೋಡುವಾಗ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವಾಚ್ ಮಾಡಿ. ಹಾಗೆ ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ಈ ಕತೆ ನಡೆಯೋದು ಆನಂದ್ ರಾಜ್ ಅಲಿಯಾಸ್ ಹ್ಯಾಪಿ ಅಂತ ನಮ್ಮ ಹೀರೋ ಸುತ್ತ. ಹ್ಯಾಪಿ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಅವನ ತಂದೆ ಕಾತ ಮುತ್ತು ಮಾಡುವ ಕೆಲವೊಂದಿಷ್ಟು ಕೆಲಸಗಳಿಂದ ಹ್ಯಾಪಿ ಲೈಫಿಗೆ ಪ್ರೀತಿ ಸಿಗೋದೆ ತುಂಬಾ ಕಷ್ಟವಾಗಿ ಬಿಡುತ್ತದೆ. ಅಂತ ಸಂದರ್ಭದಲ್ಲಿ ಕಾವ್ಯ ಅನ್ನೋ ಒಬ್ಬಳು ಹುಡುಗಿ ಹ್ಯಾಪಿ ಲೈಫಿಗೆ ಎಂಟ್ರಿ ಕೊಡ್ತಾಳೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಕಾಮಿಡಿ, ಎಮೋಷನಲ್ ಡ್ರಾಮಾ. ನಿಜಕ್ಕೂ ಅದ್ಭುತವಾಗಿದೆ. ಸ್ಕ್ರೀನ್ ಪ್ಲೇ ಆಗ್ಬೋದು, ಕೊಟ್ಟಂತ ಟೈಮಿಂಗ್ ಪಂಚ್ ಆಗ್ಬೋದು, ಕೊಟ್ಟಂತ ಟೈಮಿಂಗ್ ಡೆಲಿವರಿ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ವರ್ಕ್ ಆಗಿ ಅವು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಸಿನಿಮಾಗೆ ನಿಂತಿದೆ. ಏಕೆಂದ್ರೆ ಕತೆ ಹೇಳುವಂತ ರೀತಿ, ಲೊಕೇಶನ್ ಶೂಟಿಂಗ್ ಆಗ್ಬೋದು ಮತ್ತು ಕ್ಯಾಮರಾ ಮೂವೇಬಲ್ ಆಗ್ಬೋದು, ಪ್ರತಿ ಸೀನ್ಗೆ ಕೊಟ್ಟಂತ ಟೈಮಿಂಗ್, ಕಾಮಿಡಿ ಪಂಚ್ ಎಲ್ಲವೂ ಕೂಡ ಪ್ರತಿಯೊಂದು ಎಲಿಮೆಂಟ್ ಕೂಡ ನಿಜಕ್ಕೂ ಅದ್ಭುತವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತಲೆಯಲ್ಲಿ ಉಳಿದುಕೊಳ್ಳುವ ರೀತಿನೇ ಮಾಡುತ್ತದೆ. ಸಿನಿಮಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಗೆ ಸಿನಿಮಾದ ಟೆಕ್ನಿಕಲ್ ಇನ್ಫಾರ್ಮೇಶನ್ ಕಡೆ ಬಂದ್ರೆ, ನಿರ್ದೇಶಕರು ಮಾರಿಯಾ ರಾಜ ಅವರು ತಂದೆ ಮಗನ ಸಂಬಂಧವನ್ನು ತುಂಬಾ ಚೆನ್ನಾಗಿನೇ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ ರೀತಿ ತುಂಬಾ ಚೆನ್ನಾಗಿನೇ ಇಷ್ಟವಾಗುತ್ತದೆ ಪ್ರತಿಯೊಬ್ಬರಿಗೂ. ಜಾರ್ಜ್ ಮರಿಯನ್ ಅವರ ಆಕ್ಟಿಂಗ್ ಈ ಒಂದು ಸಿನಿಮಾಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ನಿಲ್ಲುತ್ತದೆ. ಏಕೆಂದ್ರೆ ಅವರ ಕೊಟ್ಟಂತ ಪಾತ್ರ ಆಗ್ಬೋದು, ತಂದೆ ಪಾತ್ರ ಯಾವ ರೀತಿ ನಾವು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಬೇಕು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಬಂದಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ಮತ್ತು ಪೂರ್ತಿ ಕಾಮಿಡಿ ಇದೆ, ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಲಾಸ್ಟ್ 30 ನಿಮಿಷ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿನೇ ಪ್ರತಿಯೊಬ್ಬ ವ್ಯಕ್ತಿಯ ಲೈಫ್ ಅಲ್ಲಿ, ಮಿಡಲ್ ಕ್ಲಾಸ್ ವ್ಯಕ್ತಿಯ ಲೈಫ್ ಅಲ್ಲಿ, ಒಬ್ಬನ ಹುಡುಗನ ಜೀವನದಲ್ಲಿ ಆಗುವಂತ ಘಟನೆ 30 ನಿಮಿಷ ತುಂಬಾ ಎಮೋಷನಲ್, ಕಣ್ಣಲ್ಲಿ ನೀರು ತರಿಸುವಂತ ಸೀನ್ಗಳು ಅಲ್ಲಿ ಇದೆ. ಹಾಗೆ ಈ ಸಿನಿಮಾದ ಜಸ್ಟಿನ್ ಪ್ರಭಾಕರನ್ ಅವರ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿನೇ ಎಮೋಷನಲ್ ಸೀನ್ಗೆ, ಕಾಮಿಡಿಗೆ, ಕತೆ ಹೇಳುವಂತ ರೀತಿಗೆ ಬ್ಲೆಂಡ್ ಮಾಡಿದ್ದಾರೆ. ಅದು ಕೂಡ ನಿಜವಾಗ್ಲೂ ವರ್ಕ್ ಕೂಡ ಆಗಿದೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಹ್ಯಾಪಿ ರಾಜ್ ಸಿನಿಮಾ ಒಬ್ಬ ವ್ಯಕ್ತಿಯ ಎಂಟರ್ಟೈನ್ಮೆಂಟ್ ಪರ್ಪಸ್ ಕೂಡ ನೋಡ್ಬೋದು. ಲೈಫಲ್ಲಿ ಒಂದು ಒಳ್ಳೆ ತಂದೆ ಮಗನ ಬಾಂಧವ್ಯ ಸಂಬಂಧ ಸಲುವಾಗಿದ್ರು ಸಿನಿಮಾ ನೋಡಬಹುದು. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಸಿನಿಮಾ ಪ್ರೆಸೆಂಟ್ ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದೆ. ನೀವು ಸಿನಿಮಾ ಅಲ್ಲಿ ಕೂಡ ವೀಕ್ಷಣೆ ಮಾಡಿ ಸಂಪೂರ್ಣವಾಗಿ ನೋಡಬಹುದು. ಸೊ ಇದುವಾಗಿತ್ತು ಹ್ಯಾಪಿ ರಾಜ್ ಸಿನಿಮಾದ ಒಂದು ಸಣ್ಣ ರಿವ್ಯೂ ವಿಡಿಯೋ. ಸೊ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ. ಕಾಯ್ತಾರೆ. ನಮಸ್ಕಾರ.